ಕಳೆದ ಚುನಾವಣೆಯಲ್ಲಿ ವೋಟ್ ಮಾಡಿದಾರೆ ನೋಡಿ, ಈ ಚುನಾವಣೆಯಲ್ಲಿ ಎಷ್ಟು ರಿಲೇಟ್ ಏನು ಎಷ್ಟು ಇನ್ನೇನು ಮಾಡಬೇಕು ಅಲ್ಲಿ 5 ವರ್ಷಕ್ಕೆ ಒಂದು ಸಲ ಮತದಾನಕ್ಕೆ ಹೋಗಿ ಬಂದು. ನಾವು ವೋಟ್ ಮಾಡಿದಾಗ ನಮಗೆ ಇದು ವೋಟ್ ಮಾಡಲೇಬೇಕಂತ ಬರ್ಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ ಅದು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 35% ಮತದಾರರಿಂದ ಪ್ರಜಾಪ್ರಭುತ್ವಕ್ಕೆ ದ್ರೋಹ. ಲೋಕಸಭಾ ಚುನಾವಣೆಗೆ ಮೊದಲ ಹಂತದಲ್ಲಿ ರಾಜ್ಯದ 14 ಕ್ಷೇತ್ರಗಳಿಗೆ ಮತದಾನ ಶುಕ್ರವಾರ ಜರುಗಿತು. ಈ ಪೈಕಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ದಾಖಲಾದ ಮತದಾನ ಉಳಿದ ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಾಗಿದೆ. ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಿನ ಮತದಾನ 50%ಕ್ಕಿಂತಲೂ ಕಡಿಮೆ ದಾಖಲಾಗಿದೆ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 51% ಮತ ಚಲಾವಣೆಯಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ರಾಜಧಾನಿ ಬೆಂಗಳೂರಿನಲ್ಲಿ ನಿರಾಸ ಮತದಾನ ಮುಂದುವರೆದಿದೆ. ಅತಿ ಹೆಚ್ಚು ಸುರಕ್ಷಿತಿರುವ ಬೆಂಗಳೂರಿನ ಈ ಪರಿಸ್ಥಿತಿಗೆ ಕಾರಣ ಏನು ಎಂಬುದನ್ನು ಇದೀಗ ಪತ್ತೆ ಹಚ್ಚಬೇಕಾದ ಅನಿವಾರ್ಯತೆ ಈಗ ಹೆಚ್ಚಾಗಿದೆ. ನಮ್ಮ ಹಕ್ಕು, ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ, ಏನದು ಒಂದು ರೈಟ್ಸ್ ಇರುತ್ತೆ ಟು ಆಸ್ಕ್ ವೆನ್ ವರ್ಕ್ ಇಸ್ ನಾಟ್ ಡನ್. ವೆನ್ ಯೂತ್ಸ್ ಕಮ್ ಅಂಡ್ ಜಸ್ಟ್ ಅವಾಗ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವೇ 62 ಇಯರ್ಸ್ ನಾವೇ ಬಂದು ವೋಟ್ ಮಾಡಲೇಬೇಕಂತ ಬರ್ಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ ಅದು? ಮಾಜಿ ಮಂತ್ರಿಗಳು ಆಗಿರುವ ಚಂದನಶೀಲ ವ್ಯಕ್ತಿತ್ವದ ಚಂದನವನದ ಯಶಸ್ವಿ ನಟ ಅನಂತ್ ನಾಗ್ ರವರು ಇಂದು ಮತದಾನದ ವೇಳೆ ಮಾಧ್ಯಮಗಳೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಳ್ಳಿ. ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವ್ರ ಬಗ್ಗೆ ಮಾತಾಡಿ ಯಾಕೆ ಮಾತಾಡಬೇಕು? ಅವರನ್ನ ಕಳೆದ ಚುನಾವಣೆಯಲ್ಲಿ ವೋಟ್ ಮಾಡಿದ್ದಾರೆ ನೋಡಿ, ಈ ಚುನಾವಣೆಯಲ್ಲಿ ಲಿಸ್ಟ್ ಡಿಲೀಟ್ ದರ್ ನೇಮ್ ಫ್ರಮ್ ದ ಲಿಸ್ಟ್. ಅದ್ರ ಪಾಡಿಗೆ ಏನು ಎಷ್ಟು ಇನ್ನೇನು ಮಾಡಬೇಕು? ಅಲ್ಲಿ ದೇಶಕ್ಕೋಸ್ಕರ ಪ್ರಾಣದ ಬಲಿ ತ್ಯಾಗ ಮಾಡೋದು ಜವಾನರಿದ್ದಾರೆ. 5 ವರ್ಷಕ್ಕೆ ಒಂದು ಸಲ ಮತದಾನಕ್ಕೆ ಹೋಗಿ ಬಂದಿ ಅಂತಂದ್ರೆ. ಈ ವೇಳೆ ಅವರು ಮಾಧ್ಯಮಗಳು ಕೇಳಿದ ತೀರಾ ಕಡಿಮೆ ಮತದಾನವಾಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದರು. ಮತದಾನ ಮಾಡಲು ಬರದವರ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ. ಮತದಾನ ಮಾಡಲು ಬಂದವರ ಬಗ್ಗೆ ಕೇಳಿ. ಮತದಾನ ಮಾಡದವರ ಹೆಸರುಗಳನ್ನು ಮುಲಾಜಿಲ್ಲದೆ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಬರೋದೇ ಇಲ್ಲ ಅಂದ್ರೆ ಪದೇ ಪದೇ ಅಂಥವ್ರನ್ನ ಲಿಸ್ಟಿಂದ ಇಲೆಕ್ಟೋರಲ್ ಲಿಸ್ಟಿಂದ ಡಿಲೀಟ್ ಮಾಡಬೇಕು. ಇದು ಅವ್ರ ಬಗ್ಗೆನೇ ಮಾತಾಡೋದು. ಕಡ್ಡಾಯ ಮತದಾನ ಜಾರಿಗೆ ಬರ್ಬೇಕಲ್ವ ಸರ್? ಯಾರು ಬರೋದಿಲ್ಲ ಅವರೇ ಕಡ್ಡಾಯ. ಇದ್ಯಾವುದು ಕಡ್ಡಾಯದ ಪ್ರಶ್ನೆ? ನಾನು ಪ್ರತಿ ಸಲ ಇದೇ ಆಗಿದೆ ಕಳೆದ 4-5 ಚುನಾವಣೆಗಳು. ಈಗ ನೀವು ಅವ್ರು ಮರ್ತು ಬಿಡಿ, ಯಾರು ಬಂದಿದ್ದಾರೆ ಅವರು ವಿಚಾರಿಸ್ಕೊಳ್ಳಿ. ಯಾರು ಬರೋದಿಲ್ಲ, ವೋಟಿಂಗ್ ಪರ್ಸೆಂಟ್ ಬರೋದಿಲ್ಲ. ಅವರು ಯಾರು ಬರೋದಿಲ್ಲ, ಯಾರು ಬರ್ತಾರೆ 2 o'clock ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಳ್ಳಿ. ನಿಜ, ಈ ಬಗ್ಗೆ ಯೋಚಿಸಲೇಬೇಕು. ಮತದಾರರ ಸಿಟ್ಟು ಯಾರ ಮೇಲಾದರೂ ಇರಲಿ, ಆದರೆ ಮತದಾನದ ಮೇಲೆ ಇರಬಾರದು. ತಮಗೆ ಯಾರಿಗೂ ಮತ ಚಲಾಯಿಸುವ ಇಷ್ಟ ಇಲ್ಲದಿದ್ದರೆ ಕನಿಷ್ಠ ನೋಟಕ್ಕೆ ಆದರೂ ತಮ್ಮ ಮತ ಒತ್ತಬಹುದಿತ್ತು. ಅದನ್ನು ಮಾಡುವ ಮತದಾರರು ಸಂವಿಧಾನ ನಮಗೆ ನೀಡಿರುವ ಅತ್ಯಂತ ಅಮೂಲ್ಯ ಮತದಾನದ ಹಕ್ಕಿನಂತೆ ವಂಚಿತರಾಗಿದ್ದು ಖಂಡಿತ ಸರಿಯಾದ ನಡೆಯಲ್ಲ. ಒಟ್ಟಾರೆ 69.9% ಮತದಾನ ನಡೆದಿದೆ. ಮಂಡ್ಯದಲ್ಲಿ 74.87% ಮತದಾನವಾಗಿದೆ. ಇನ್ನು ಕೋಲಾರ್ನಲ್ಲಿ 73.25, ಉಡುಪಿ ಚಿಕ್ಕಮಗಳೂರಿನಲ್ಲಿ 72.69, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 72.3, ಹಾಸನ್ನಲ್ಲಿ 82.13, ತುಮಕೂರಿನಲ್ಲಿ 82.1, ಚಿಕ್ಕಬಳ್ಳಾಪುರದಲ್ಲಿ 71.85, ಚಾಮರಾಜನಗರದಲ್ಲಿ 69.6, ಚಿತ್ರದುರ್ಗದಲ್ಲಿ 67.52, ಮೈಸೂರಿನಲ್ಲಿ 66.96, ಬೆಂಗಳೂರು ಉತ್ತರದಲ್ಲಿ 50.91, ಬೆಂಗಳೂರು ದಕ್ಷಿಣದಲ್ಲಿ 49.37 ಮತ್ತು ಬೆಂಗಳೂರು ಕೇಂದ್ರದಲ್ಲಿ 49.21% ಮಾತ್ರ ಮತದಾನವಾಗಿದೆ. ಆದರೆ ಇದು ತೀರ ಕಳಪೆ ದಾಖಲೆ. ಹಾಗಾದರೆ
ಭವ್ಯ ಭಾರತದ ಜವಾಬ್ದಾರಿಯುತ ಪ್ರಜೆಗಳು ಯಾರು? ಬೆಳಗಿನಿಂದ ಸಂಜೆ 6ರವರೆಗೆ ಮತಗಟ್ಟೆಗಳಿಗೆ ಆಗಮಿಸಿ ಮತ ಚಲಾಯಿಸಿದವರೇ. ಮತದಾನ ಮಾಡುವ ಹಕ್ಕು ಇದ್ದರೂ ಈ ಸಮಯದಲ್ಲಿ ಸಾಕಷ್ಟು ಮತದಾರರು ತಮ್ಮ ಹಕ್ಕು ಚಲಾಯಿಸದೆ ಪ್ರವಾಸ ಮತ್ತೊಂದು ಎಂಬ ನೆಪ ಹೂಡಿ ತಪ್ಪಿಸಿಕೊಂಡವರೇ. ಈ ಬಗ್ಗೆ ಗಂಭೀರ ಚರ್ಚೆಗಳು ಆಗಬೇಕಿದೆ. ಈ ನಡುವೆ ದೊಡ್ಡ ಸಂಖ್ಯೆಯ ಟ್ರೋಲ್ ಪೇಜರ್ಸ್ಗಳು ಮತದಾನ ಮಾಡದವರ ಬಗ್ಗೆ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅವರಿಗೆಲ್ಲ ನಾಚಿಕೆ ಆಗಬೇಕೆಂದು ತಿವದಿದ್ದಾರೆ. ಹೌದು, ಇತ್ತ ದೇಶದ ಭವಿಷ್ಯ ನಿರ್ಧರಿಸುವ ಸಲುವಾಗಿ ಕೋಟಿ ಕೋಟಿ ಭಾರತೀಯರು ಮತದಾನ ಮಾಡುತ್ತಿದ್ದರೆ, ಅತ್ತ ಎಲ್ಲ ಖಾಸಗಿ ಕಂಪನಿಗಳು ತಮ್ಮ ತಮ್ಮ ನೌಕರರಿಗೆ ರಜೆ ಕೊಟ್ಟಿದ್ದರೂ ಪ್ರಯೋಜನ ಇಲ್ಲದಂತಾಗಿದೆ. ಮಿಗಿಲಾಗಿ ಟೆಕ್ಗಳಿಗೂ ಆಯಾ ಕಂಪನಿಗಳು ರಜಾ ಘೋಷಿಸಿವೆ. ಆದರೆ ಹೀಗೆ ರಜೆ ಪಡೆದ ಟೆಕ್ಗಳಲ್ಲಿ ಬಹುತೇಕರು ಮತದಾನ ಮಾಡದೆ ಪರಾರಿಯಾಗಿದ್ದಾರೆ. ಅವರಷ್ಟೇ ಅಲ್ಲ, ಅವರುಗಳ ಜೊತೆಗೆ ಉಳಿದವರು ಸೇರಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಮತದಾನ ತೀರ ಕುಗ್ಗಿದೆ. ಶುಕ್ರವಾರದ ಮತದಾನ ಹಲವಾರ ಪಾಲಿಗೆ ಹಬ್ಬವಾಯಿತು. ಟೆಕ್ಗಳಿಗಂತೂ ವೀಕೆಂಡ್ 2 ದಿನ ರಜೆ. ಶುಕ್ರವಾರ ರಜೆ ಪಡೆದ ಟೆಕ್ಗಳಿಗೆ ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರವೂ ರಜೆ ಇರುತ್ತದೆ. ಹೀಗಾಗಿ ಈ ಪೈಕಿ ಬಹುತೇಕ ಮಂದಿ ಬೆಂಗಳೂರು ಬಿಟ್ಟು ಪ್ರವಾಸ ಹೋಗಿರುವುದೆಂದು ರಾಜಧಾನಿಯ ಶೇಕಡಾವಾರ ಮತ ಕಡಿಮೆಯಾಗಿದೆ. ಇದು ಭಾರಿ ನಿರಾಸೆ ಉಂಟು ಮಾಡಿದೆ. ಇದನ್ನು ಚುನಾವಣೆಗೆ ಮುಂಚೆಯೇ ಯೋಚಿಸಿ ಚುನಾವಣೆ ಆಯೋಗ ಬೇರೆ ದಿನವನ್ನು ನಿಗದಿಪಡಿಸಬೇಕಿತ್ತು. ದೇಶದಲ್ಲಿ ಸಂವಿಧಾನ ಎಲ್ಲ ವಯಸ್ಕರಿಗೂ ಮತದಾನದ ಹಕ್ಕು ನೀಡಿದೆ. ಹೀಗಾಗಿ ಮತದಾನದ ಪ್ರಮಾಣ ಹೆಚ್ಚಾಗಬೇಕು. ಮತದಾನದ ಹಕ್ಕು ದೊಡ್ಡ ಶಕ್ತಿಯಾಗಿದೆ. ಮತದಾನ ಒಂದು ದೇಶದ ಭವಿಷ್ಯ ಕಟ್ಟುವ ಶಕ್ತಿ ಹೊಂದಿದೆ. ಹೀಗಾಗಿ ಮತದಾನ ಪ್ರತಿ ಪ್ರಜೆಯ ಕರ್ತವ್ಯ. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಮತದಾನ ಮಾಡಲು ಅರ್ಹರು. ಆದರೆ ಒಟ್ಟಾರೆ 35% ಮತದಾರರು ತಮ್ಮ ಮತ ಚಲಾಯಿಸದೆ ತಮ್ಮ ಹಕ್ಕನ್ನು ಕಳೆದುಕೊಂಡಿರುವುದು ವಿಪರ್ಯಾಸ. ಅವರೆಲ್ಲರೂ ಪ್ರಜಾಪ್ರಭುತ್ವ ಆಶಯಗಳಿಗೆ ಎಸಗಿದ್ದ ಅತಿ ದೊಡ್ಡ ದ್ರೋಹ. ಹೀಗಾಗಿ ವೀಕ್ಷಕರೇ, ಕರ್ನಾಟಕದಲ್ಲಿ ಮೇ 7ನೇ ತಾರೀಕು 2ನೇ ಹಂತದ ಮತದಾನ ನಡೆಯಲಿದೆ. ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ. ನಿಮ್ಮ ಮತವನ್ನು ನೀವು ವ್ಯರ್ಥ ಮಾಡಬೇಡಿ. ನಿಮ್ಮ ಮತ ನಿಮ್ಮ ಹಕ್ಕು. ಇದಿಷ್ಟನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.